ಜಯಮ್ಮನ ಪಕ್ಷದಿಂದ ಭರ್ಜರಿ ಪ್ರಣಾಳಿಕೆಗಳು ಬರ್ತಾ ಇದ್ದಾವೆ. ತಮಿಳುನಾಡಿನ ವಿಧಾನಸಭಾ ಎಲೆಕ್ಷನ್ನ ಅದೇನಂದ್ಕೊಂಡವ್ರೋ ಏನೋ, ನಿಮಗೂ ಫ್ರೀ ನಮಗೂ ಫ್ರೀ, ಗಂಡಸರಿಗೂ ಫ್ರೀ ಹೆಂಗಸರಿಗೂ ಫ್ರೀ ಅಂತ ಹೇಳಿ ಸಾಕಷ್ಟು ಫ್ರೀಗಳನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ವಿಧಾನಸಭಾ ಎಲೆಕ್ಷನ್ ಯಾವ ಮಟ್ಟಕ್ಕೆ ಸದ್ದನ್ನ ಮಾಡ್ತಾ ಇದೆ ಈ ವಿಡಿಯೋದಲ್ಲಿ ನೋಡಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಪ್ರಮುಖ ಪ್ರತಿಪಕ್ಷವಾದ ಎಐಎಡಿಎಂಕೆ ಮಂಗಳವಾರ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಪಕ್ಷದ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಚೆನ್ನೈನ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಪ್ರಣಾಳಿಕೆಯನ್ನ ಅನೌನ್ಸ್ ಮಾಡ್ತಾರೆ, ಅನಾವರಣ ಮಾಡ್ತಾರೆ. ಅಬ್ಬಬ್ಬಬ್ಬಬ್ಬ ನೋಡ್ಬೇಕ್ರಿ ಆ ಪ್ರಣಾಳಿಕೆಯನ್ನ. ಕರ್ನಾಟಕವನ್ನೂ ಮೀರಿಸುವಂತಹ ಪ್ರಣಾಳಿಕೆ ತಮಿಳುನಾಡಿನಲ್ಲಿದೆ. ಆಡಳಿತಾರೂಢ ಡಿಎಂಕೆ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾರೆ. ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಉಚಿತವಾಗಿ ಫ್ರಿಡ್ಜ್ ಕೊಡ್ತೀನಿ ಅಂತ ಹೇಳುತ್ತಾರೆ. ಇದಕ್ಕೆಲ್ಲ ದುಡ್ಡೆಲ್ಲಿಂದ ತರ್ತಾರೆ. ಇವರು ನಿಮಿಷಕ್ಕೊಂದು ಫ್ರೀ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿರುವಂತಹ ಮಕ್ಕಳು ಮತ್ತೆ ಅಲ್ಲಿರುವಂತಹ ಸಮಾಜದಲ್ಲಿರುವಂತಹ ಜೀವನ ಮಾಡೋರು ಹೆಂಗೆ? ಜನ ಫ್ರಿಡ್ಜ್ ಅನ್ನ ವಿತರಿಸ್ತೀವಿ ಅಂತ ಹೇಳಿ ಎಐಎಡಿಎಂಕೆ ಭರವಸೆಯನ್ನು ನೀಡಿದೆ. ಇದು ಗೃಹಿಣಿಯರ ಮೇಲಿನ ಹೊರೆ ತಗ್ಗಿಸುವಂತಹ ಪ್ರಮುಖ ಕಲ್ಯಾಣ ಯೋಜನೆಯಾಗಿದೆ ಅಂತ ಹೇಳಿ ಪಕ್ಷ ಹೇಳುತ್ತೆ.